ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ಡೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾವು ಮತ್ತೆ ಒಂದು ಸ್ಪೆಷಲ್ ಕ್ಲಾಸ್ ಒಂದಿಗೆ ನಿಮ್ಮೊಂದಿಗೆ ಭೇಟಿ ಆಗ್ತಾ ಇದೀವಿ. ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಶನ್ ಬರುತ್ತೆ. ಮತ್ತು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ನಿಮಗೆ ಏನಾಗುತ್ತಂದ್ರೆ ಇದರ ಮೇಲಿಂದ ಮುಂದೆ ಬರ್ತಕ್ಕಂಥ ಎಕ್ಸಾಮ್ನಲ್ಲಿ ಒಂದು ಪ್ರಶ್ನೆ ಬರುವ ಸಾಧ್ಯತೆ ಇದೆ. ಅರ್ಥ ಆಯ್ತಾ? ಬ್ರಿಕ್ಸ್ ಆರ್ಗನೈಸೇಷನ್ ಮತ್ತು G7 ಆರ್ಗನೈಸೇಷನ್ ಇವೆರಡೂ ಸಂಘಟನೆಗಳು ಇತ್ತೀಚೆಗೆ ನ್ಯೂಸ್ ಅಲ್ಲಿದ್ದಾವೆ. ಯಾಕೆ ನ್ಯೂಸ್ ಅಲ್ಲಿದ್ದಾವೆ ಮತ್ತು ಬ್ರಿಕ್ಸ್ ಒಂದು ಬಗ್ಗೆ, ಆಮೇಲೆ G7 ಆರ್ಗನೈಸೇಷನ್ ಬಗ್ಗೆ, ಅವುಗಳ ಒಂದು ಇತ್ತೀಚಿನ ಸಭೆಗಳು ಎಲ್ಲೆಲ್ಲಿ ನಡೆದಿದ್ದಾವೆ, ಅವುಗಳ ಸದಸ್ಯ ರಾಷ್ಟ್ರಗಳು ಎಲ್ಲಿದ್ದಾವೆ, ಆಮೇಲೆ ಅವುಗಳ ಒಂದು ಸಂಘಟನೆಯ ವಿಶೇಷತೆಗಳೇನು, ಅವೆಲ್ಲದರ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಫಸ್ಟ್ ನಾವೇನು ಮಾಡೋಣ, ಬ್ರಿಕ್ಸ್ ಅಂತಕ್ಕಂಥದ್ದು ಯಾಕೆ ಸುದ್ದಿಯಲ್ಲಿದೆ, ಬ್ರಿಕ್ಸ್ ಆರ್ಗನೈಸೇಷನ್ ಅಂತಕ್ಕಂಥದ್ದು, ಸೊ ಅದರ ಬಗ್ಗೆ ಡಿಸ್ಕಷನ್ ಮಾಡೋಣ. ನೋಡಿ, ವಿಯೆಟ್ನಾಂ ಅಧಿಕೃತವಾಗಿ ಬ್ರಿಕ್ಸ್ ಸಂಘಟನೆಯ ಪಾಲುದಾರ ರಾಷ್ಟ್ರವಾಗಿ ಸೇರ್ಪಡೆಗೊಂಡಿದೆ. ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ವಿಯೆಟ್ನಾಂ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಬ್ರಿಕ್ಸ್ ಸಂಘಟನೆ ಒಂದು ಅಬ್ಸರ್ವರ್ ನೇಷನ್ ಆಗಿ ಅಬ್ಸರ್ವರ್ ಸ್ಟೇಟಸ್ ಅನ್ನ ಪಡೆದುಕೊಂಡಿದೆ. ಅಬ್ಸರ್ವರ್ ಸ್ಟೇಟಸ್ ವಿಯೆಟ್ನಾಂದು ಯಾವ ಆರ್ಗನೈಸೇಷನ್ದು? ಬ್ರಿಕ್ಸ್ ಅಂತಕ್ಕಂಥ ಆರ್ಗನೈಸೇಷನ್ದು ಪಡೆದುಕೊಂಡಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ಹಾಗಾದ್ರೆ ಈ ಮೂಲಕ ವಿಯೆಟ್ನಾಂ ಈಗ ಬ್ರಿಕ್ಸ್ನ 10ನೇ ಪಾಲುದಾರ ರಾಷ್ಟ್ರವಾಗಿದೆ. ಎಷ್ಟನೇ ಪಾಲುದಾರ ರಾಷ್ಟ್ರ? 10ನೇ ಪಾಲುದಾರ ರಾಷ್ಟ್ರ ಅಂತಕ್ಕಂಥದ್ದು ಗೊತ್ತಿಡಬೇಕು. ರಷ್ಯಾದ ಕಜಾನದಲ್ಲಿ ನಡೆದ 2024ರ ಬ್ರಿಕ್ಸ್ ಶೃಂಗಸಭೆಯ ಸಂದರ್ಭದಲ್ಲಿ ಪಾಲುದಾರ ರಾಷ್ಟ್ರ ವರ್ಗವನ್ನ ಪರಿಚಯಿಸಲಾಯಿತು. ಅದೇತಾ ಈ ಒಂದು ಪಾಲುದಾರರ ಒಂದು ರಾಷ್ಟ್ರಗಳ ಒಂದು ಪಾಲುದಾರ ರಾಷ್ಟ್ರವಾಗಬಹುದು ಅಂತಕ್ಕಂಥ ಈ ಒಂದು ಫೆಸಿಲಿಟೀಸ್ಗಳನ್ನ ಬ್ರಿಕ್ಸ್ ಅಂಡರ್ದಲ್ಲಿ 2024 ರಷ್ಯಾದ ಕಜಾನ್ದಲ್ಲಿ ನಡೆದ ಶೃಂಗಸಭೆಯಲ್ಲಿ ನಿರ್ಧಾರವನ್ನ ಕೈಗೊಳ್ಳಲಾಗಿತ್ತು. ಇತರ ಬ್ರಿಕ್ಸ್ ಪಾಲುದಾರ ರಾಷ್ಟ್ರಗಳು ಯಾವಿದ್ದಾರೆ ಆಯ್ತಾ? ನೋಡಿ, ಫುಲ್ ಫ್ಲೆಜ್ಡ್ ಮೆಂಬರ್ಸ್ಗಳು ಬೇರೆ, ಕನ್ಫ್ಯೂಸ್ ಆಗಬೇಡ್ರಿ. ಫುಲ್ ಫ್ಲೆಜ್ಡ್ ಮೆಂಬರ್ಸ್ಗಳು ಬೇರೆ ಮತ್ತು ಪಾಲುದಾರ ರಾಷ್ಟ್ರಗಳು ಬೇರೆ. ಇವು ಜಸ್ಟ್ ಪಾಲುದಾರ ರಾಷ್ಟ್ರಗಳು. ನಾನೇನು ಹೇಳ್ತಾ ಇದ್ದೀನಿ ಯಾವಂದ್ರೆ ಬೆಲಾರಸು, ಬೊಲಿವಿಯಾ, ಕಜಕಿಸ್ತಾನು, ಕ್ಯೂಬಾ, ಮಲೇಷಿಯಾ, ನೈಜೀರಿಯಾ, ಥೈಲ್ಯಾಂಡು, ಉಗಾಂಡಾ ಮತ್ತು ಉಜ್ಬೇಕಿಸ್ತಾನ್. ಸೊ ಪಾಲುದಾರ ರಾಷ್ಟ್ರಗಳಂದ್ರೆ ಇವೇನ್ ಮಾಡ್ಬೋದು? ಶೃಂಗಸಭೆಯಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು, ಅರ್ಥ ಪಾಲಿಸಿ ರಿಲೇಟೆಡ್ ಡಿಸ್ಕಷನ್ ಮಾಡಬಹುದು, ಬಟ್ ವೋಟಿಂಗ್ ಪವರ್ ಇರಲ್ಲ. ವೋಟಿಂಗ್ ಪವರ್ ಇರಲ್ಲ ಇವುಗಳಿಗೆ, ಡಿಸಿಷನ್ ಮೇಕಿಂಗ್ ಅನ್ನ ಮಾಡೋಕ್ಕಾಗಲ್ಲ. ಅರ್ಥ ಆಯ್ತಾ? ಅವುಗಳಿಗೆ ನಾವು ಪಾಲುದಾರ ರಾಷ್ಟ್ರಗಳಂತ ಕರಿತೀವಿ. ಸೊ ವಿಯೆಟ್ನಾಂ ಇತ್ತೀಚೆಗೆ ಸೇರ್ಪಡೆಯಾಗಿದ್ದು ಎಷ್ಟನೇ ಪಾಲುದಾರ ರಾಷ್ಟ್ರವಾಗಿದೆ? 10ನೇ ಪಾಲುದಾರ ರಾಷ್ಟ್ರ. ಯಾವ ಸಂಘಟನೆಗೆ ಸೇರ್ಪಡೆಗೊಂಡಿದೆ? ಈ ಒಂದು ಬ್ರಿಕ್ಸ್ ಅಂತಕ್ಕಂಥ ಸಂಘಟನೆಗೆ ಸೇರ್ಪಡೆಗೊಂಡಿದೆ. ಇತರ ಪಾಲುದಾರ ರಾಷ್ಟ್ರಗಳು ಯಾವುವು ಅಂತಕ್ಕಂಥದ್ದು ಕೂಡ ಗೊತ್ತಿರಬೇಕು, ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಬೆಲಾರಸ, ಬೊಲಿವಿಯಾ, ಕಜಕಿಸ್ತಾನ್, ಕ್ಯೂಬಾ, ಮಲೇಷಿಯಾ, ನೈಜೀರಿಯಾ, ಥೈಲ್ಯಾಂಡ್, ಉಗಾಂಡಾ ಅಂಡ್ ಉಜ್ಬೇಕಿಸ್ತಾನ್. ಇನ್ನ ಪಾಲುದಾರ ರಾಷ್ಟ್ರವಾಗಿ ವಿಯೆಟ್ನಾಂ ಬ್ರಿಕ್ಸ್ ಶೃಂಗಸಭೆಗಳಾಗಿರ್ಬೋದು, ಕಾರ್ಯನಿರತ ಗುಂಪುಗಳಾಗಿರ್ಬೋದು, ಮಂತ್ರಿಮಂಡಲದ ಸಭೆಗಳಾಗಿರ್ಬೋದು, ಸಹಯೋಗಿ ಯೋಜನೆಗಳಲ್ಲಿ ಭಾಗವಹಿಸಬಹುದು. ಆದರೆ ಅದು ಪೂರ್ಣ ಮತದಾನ ಸವಲತ್ತನ್ನ ಹೊಂದಿಲ್ಲ. ನಾನು ಜಸ್ಟ್ ಏನ್ ಹೇಳಿದೆ, ದೀಸ್ ಕಂಟ್ರೀಸ್ ಏನಿದಾವೆ ಅಬ್ಸರ್ವರ್ ನೇಷನ್ಸ್ಗಳು, ದೇ ಜಸ್ಟ್ ಪಾರ್ಟಿಸಿಪೇಟ್ ಇನ್ ದಿ ವೇರಿಯಸ್ ಸಮಿಟ್ಸ್. ಅರ್ಥ ಆಯ್ತಾ? ವೇರಿಯಸ್ ಸಮಿಟ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು, ಮಂತ್ರಿಮಂಡಲದ ಸಭೆಗಳಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಬಹುದು. ಬಟ್ ರಿಲೇಟೆಡ್ ಯಾವುದೇ ಒಂದು ಡಿಸಿಷನ್ ಮೇಕಿಂಗ್ ಅಲ್ಲಿ ವೋಟಿಂಗ್ ಪವರ್ ಇಲ್ಲ. ದೇ ಡೋಂಟ್ ಹ್ಯಾವ್ ವೋಟಿಂಗ್ ಪವರ್ ಇಲ್ಲ ಅಂತಕ್ಕಂಥ ಗೊತ್ತಿರಬೇಕು. ಇಟ್ ಮೀನ್ಸ್ ದಟ್ ಡಿಸಿಷನ್ ಮೇಕಿಂಗ್ ಅಲ್ಲಿ ಅವುಗಳ ಒಂದು ಏನೂ ಇನ್ಫ್ಲೂಯೆನ್ಸ್ ಇಲ್ಲ. ಆಯ್ತಾ? ಅಂತ ರಾಷ್ಟ್ರಗಳನ್ನ ನಾವೇನು ಕರಿತೀವಿ? ಪಾಲುದಾರ ರಾಷ್ಟ್ರಗಳಿದಾವೆ. ಟೋಟಲ್ ಎಷ್ಟಿದಾವೆ ಅಂದ್ರೆ 10ನೇ ರಾಷ್ಟ್ರವಾಗಿ ಇತ್ತೀಚೆಗೆ ಸೇರ್ಪಡೆಯಾಗಿದ್ದು ದಟ್ ಈಸ್ ವಿಯೆಟ್ನಾಂ ಅಂತ ನಾವು ಹೇಳ್ತೀವಿ. ಇನ್ನು ವಾಟ್ ಅಬೌಟ್ ಬ್ರಿಕ್ಸ್ ಆರ್ಗನೈಸೇಷನ್? ಬ್ರಿಕ್ಸ್ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ನೋಡಿ, ಬ್ರಿಕ್ಸ್ ಸಂಘಟನೆ ಮೊದಲ ಬಾರಿ ಈ ಪದವನ್ನು ಬಳಸಿದವರು ಸರ್ G.M. O'Neill ಅಂತಕ್ಕಂಥವ್ರು ಮೊದಲ ಬಾರಿಗೆ ಬ್ರಿಕ್ಸ್ ಅಂತಕ್ಕಂಥ ಪದವನ್ನು ಬಳಸಿದ್ರು. ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಎಕ್ಸಾಮ್ ಅಲ್ಲಿ ನಿಮಗೆ ಕೇಳ್ತಾರೆ, ಬ್ರಿಕ್ಸ್ ಯಾರ ಒಂದು ಕನಸಿನ ಕೂಸಾಯಿತು, ಆಯ್ತಾ, ಯಾರು ಮೊದಲ ಪದವನ್ನು ಬಳಸಿದ್ರು, ಈ ತರ ನಿಮಗೆ ಏನ್ರ ಕ್ವಶನ್ಸ್ಗಳನ್ನ ಉಲ್ಟಾ ತಿಲ್ಟಾ ಕೇಳಬಹುದು. ಯಾರಂದ್ರೆ O'Neill ಅಂತಕ್ಕಂಥ ವ್ಯಕ್ತಿ. ಇದು ಸ್ಥಾಪನೆ ಆಗಿದ್ದು ಕೇಳಿದ್ರೆ ನಿಮಗೆ 2006 ಅಂತ ಹೇಳಬೇಕು. ಇದರ ಒಂದು ಕೇಂದ್ರ ಕಚೇರಿಯಲ್ಲಿ ಕಂಡು ಬರುತ್ತೆ ಚೀನಾದ ಶಾಂಘೈಯಲ್ಲಿ ಕಂಡು ಬರುತ್ತೆ. ಇದರ ಒಂದು 2ನೇ ಸಭೆ ಏನ್ ನಡೀತು ಬ್ರೆಜಿಲಿಯಾದಲ್ಲಿ 2010ರಲ್ಲಿ ದಕ್ಷಿಣ ಆಫ್ರಿಕಾಕ್ಕೆ ಆತಿಥ್ಯ ರಾಷ್ಟ್ರವಾಗಿ ಆಹ್ವಾನ ನೀಡಲಾಯಿತು. ಆಯ್ತಾ? ಮೊದಲೇನಿತ್ತಂದ್ರೆ ಬ್ರಿಕ್ ಅಂತಕ್ಕಂಥದ್ದು, ಆಯ್ತಾ, ಬ್ರಿಕ್ ಅಂತಕ್ಕಂಥ ಮಾತ್ರ ಇತ್ತು. ಈ ಬ್ರಿಕ್ ಇದ್ದು ಏನಾಯ್ತು? ಬ್ರಿಕ್ಸ್ ಆಯ್ತು. ಬ್ರಿಕ್ಸ್ ಅಂದ್ರೆ ಇಲ್ಲಿ ಎಸ್ ಏನ್ ಇಂಡಿಕೇಟ್ ಮಾಡುತ್ತೆ? ಸೌತ್ ಆಫ್ರಿಕಾ ಇಂಡಿಕೇಟ್ ಮಾಡುತ್ತೆ. ಅರ್ಥಾತ್ ಸೌತ್ ಆಫ್ರಿಕಾ. ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ ಏನಾದ್ರು ಫೌಂಡಿಂಗ್ ಮೆಂಬರ್ಸ್ ಯಾವ ಇದಾವೆ ಅಂತ ಕೇಳಿದ್ರೆ, ಬ್ರಿಕ್ಸ್ ನ ಒಂದು ಸಂಸ್ಥಾಪಕ ಸದಸ್ಯ ರಾಷ್ಟ್ರಗಳು ಯಾವ ಅಂತ ಕೇಳಿದಕ್ರ ನೀವು ಸೌತ್ ಆಫ್ರಿಕಾ ಅಂತ ಹೇಳುವಂತಿಲ್ಲ.
ಮತ್ತೆ ಕೇವಲ ನಾಲ್ಕೇ ರಾಷ್ಟ್ರಗಳು. ಒಂದು ಭಾರತ, ಆಯ್ತಾ, ಭಾರತ, ರಷ್ಯಾ, ಬ್ರಾಜಿಲ್, ಚೀನಾ. ಈ 4 ರಾಷ್ಟ್ರಗಳು ಮಾತ್ರ ಇವುಗಳಿಗೆ ನಾವೇನು ಕರಿತೀವಿ, ಫೌಂಡಿಂಗ್ ಮೆಂಬರ್ಸ್ ಅಂತ ಕರಿತೀವಿ, ಸಂಸ್ಥಾಪಕ ರಾಷ್ಟ್ರಗಳಂತ ಕರಿತೀವಿ. ಸೊ ನಾವು ಸೌತ್ ಆಫ್ರಿಕಾವನ್ನ ಯಾಕೆ ಫೌಂಡಿಂಗ್ ಮೆಂಬರ್ ಅನ್ನಲ್ಲ ಅಂದ್ರೆ, ಬ್ರಿಕ್ಸ್ ಸ್ಥಾಪನೆ ಆದಾಗ ಅದು ಸದಸ್ಯತ್ವವನ್ನು ಹೊಂದಿರಲಿಲ್ಲ. ಮುಂದೆ 2010ರಲ್ಲಿ ಇದಕ್ಕೆ ಆಹ್ವಾನವನ್ನ ನೀಡಲಾಯಿತು. ಬ್ರೆಜಿಲಿಯಾದಲ್ಲಿ ನಡೆದ ಸಮ್ಮೇಳನದಲ್ಲಿ ನೀವು ಕೂಡ ಒಂದು ಬ್ರಿಕ್ಸ್ನ ಸದಸ್ಯ ರಾಷ್ಟ್ರ, ಬ್ರಿಕ್ನ ಒಂದು ಸದಸ್ಯ ರಾಷ್ಟ್ರವಾಗಬಹುದು ಅಂತ. 3ನೇ ಸಭೆ ನಡೀತು ಬ್ರಿಕ್ದು ಚೀನಾದ ಒಂದು ಸನ್ಯಾದಲ್ಲಿ. ಅಲ್ಲಿ ದಕ್ಷಿಣ ಆಫ್ರಿಕಾ ಸೇರ್ಪಡೆಗೊಂಡಿತ್ತು ಮತ್ತು ಬ್ರಿಕ್ಸ್ ವಾಗಿ ಮಾರ್ಪಾಟವಾಯಿತು ಅಂತ. ಮೊದಲೇನಿತ್ತು ಬ್ರಿಕ್ ಅಂತಕ್ಕಂಥದ್ದು ಮಾತ್ರ ಇತ್ತು. ಆ ಬ್ರಿಕ್ ಇದ್ದದ್ದು ಆಕ್ಚುಲಿ ಆಗಿದ್ದು ಬ್ರಿಕ್ಸ್ ಅಂತಕ್ಕಂಥ ಅಧಿಕೃತವಾಗಿ ಈ ಒಂದು ಬ್ರಿಕ್ಸ್ನ 3ನೇ ಶೃಂಗಸಭೆ ಏನು ನಡೆದಿತ್ತು ಚೀನಾದ ಸನ್ಯಾದಲ್ಲಿ. ಆ ಸಂದರ್ಭದಲ್ಲಿ ದಕ್ಷಿಣ ಆಫ್ರಿಕಾ ಅಫಿಷಿಯಲ್ ಆಗಿ ಈ ಒಂದು ಸಂಘಟನೆಯ ಏನಾಯ್ತು, ಭಾಗವಾಯಿತು. ಎಕ್ಸಾಮ್ ಅಲ್ಲಿ ಸುಮಾರು ಬಾರಿ ಕೇಳಿದರೆ ಸೌತ್ ಆಫ್ರಿಕಾವು ಎಷ್ಟನೇ ಸಭೆಯಲ್ಲಿ ಅಫಿಷಿಯಲ್ ಆಗಿ ಬ್ರಿಕ್ಸ್ನ ಒಂದು ಸದಸ್ಯ ರಾಷ್ಟ್ರವಾಯಿತು, ಅಥವಾ ಯಾವ ಒಂದು ಸ್ಥಳದಲ್ಲಿ ನಡೆದ ಸಭೆಯಲ್ಲಿ ಇದು ಏನು ಸೇರ್ಪಡೆಗೊಂಡಿತು ಅಂತಕ್ಕಂಥ ಪ್ರಶ್ನೆ ಸುಮಾರು ಬಾರಿ ಕೇಳಿದ್ದಾರೆ. ಇನ್ನೊಂದು ಬಹಳ ಇಂಪಾರ್ಟೆಂಟ್ ಏನಂದ್ರೆ, 2014ರಲ್ಲಿ ಒಂದು ಪೋರ್ಟ್ ಲೇಸಾ, ದಟ್ ಈಸ್ ಇನ್ ಬ್ರೆಜಿಲ್ ಇರತಕ್ಕಂಥ ಪೋರ್ಟ್ ಲೇಸದಲ್ಲಿ ಏನು ಸಮ್ಮೇಳನ ನಡೀತು ಬ್ರಿಕ್ಸ್ದು, ಆ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥದ್ದು 6ನೇ ಬ್ರಿಕ್ಸ್ ಸಭೆ ಏನಿತ್ತು, ಅದರಲ್ಲಿ ಏನಂತಂದ್ರೆ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತಕ್ಕಂಥದ್ದು ಅಂತ, ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅನ್ನ ಸ್ಥಾಪನೆಗೆ ಸಹಿ ಹಾಕಲಾಯಿತು. ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್. ಈ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅನ್ನ ನಾವು ಬ್ರಿಕ್ಸ್ ಬ್ಯಾಂಕ್ ಅಂತಾನೂ ಕೂಡ ಕರಿತೀವಿ. ಇವೆರಡೂ ಬಹಳ ಇಂಪಾರ್ಟೆಂಟ್ ಟಾಪಿಕ್ಸು. 6ನೇ ಶೃಂಗಸಭೆ ಮತ್ತು 3ನೇ ಶೃಂಗಸಭೆ. 3ನೇ ಶೃಂಗಸಭೆ ಚೀನಾದ ಸನ್ಯಾದಲ್ಲಿ, 6ನೇ ಶೃಂಗಸಭೆ ಪೋರ್ಟ್ ಲೇಸಾದಲ್ಲಿ ಅಂತಕ್ಕಂಥ ಗೊತ್ತಿರಬೇಕು. ಅರ್ಥ ಆಯ್ತಾ? ನಿಮ್ಮ ಎಕ್ಸಾಮ್ ಅಲ್ಲಿ ಸುಮಾರು ಬಾರಿ ಕೇಳಿದ್ದಾರೆ. ಹಾಗಾದ್ರೆ ಬ್ರಿಕ್ಸ್ನ ಸದಸ್ಯ ರಾಷ್ಟ್ರಗಳು ಎಷ್ಟಿದಾವೆ? ಬ್ರಿಕ್ಸ್ನ ಸದಸ್ಯ ರಾಷ್ಟ್ರಗಳಲ್ಲಿ ಕೊಟ್ಟಿರ್ತಕ್ಕಂಥದ್ರಲ್ಲಿ 10 ರಾಷ್ಟ್ರಗಳಿದಾವೆ. 10 ಅಂದ್ರೆ ಏನಾಗಿದೆ ಅಂದ್ರೆ 10+1 ಅಂತ ಹೇಳ್ತೀನಿ ನಾನು. 10+1 ಅಂದ್ರೆ ಏನು? 10+1 ಅಂದ್ರೆ 11ನೇ ರಾಷ್ಟ್ರವಾಗಿ ಯಾವುದಂದ್ರೆ ಇಂಡೋನೇಷ್ಯಾನು ಕೂಡ ಬ್ರಿಕ್ಸ್ನ ಒಂದು ಸದಸ್ಯ ರಾಷ್ಟ್ರವಾಗಿದೆ. ಅರ್ಥ ಆಯ್ತಾ? 10+1 11 ಒಂದು ಮೆಂಬರ್ಸ್ಗಳಿದಾವೆ ಪ್ರಸ್ತುತವಾಗಿ. ಯಾವುದು? ಚೀನಾ ಅಂತಕ್ಕಂಥದ್ದು, ಭಾರತ, ಬ್ರೆಜಿಲ್, ರಷ್ಯಾ, ಸೌದಿ ಅರೇಬಿಯಾ, UAE, ಇರಾನು, ಈಜಿಪ್ಟು, ದಕ್ಷಿಣ ಆಫ್ರಿಕಾ, ಇಥಿಯೋಪಿಯಾ ಅಂಡ್ ಇಂಡೋನೇಷ್ಯಾ. ಅರ್ಥ ಆಯ್ತಾ? ಪ್ರಸ್ತುತವಾಗಿ 11 ಸದಸ್ಯ ರಾಷ್ಟ್ರಗಳನ್ನ ಹೊಂದಿರತಕ್ಕಂಥದ್ದು ಯಾವುದು? ಬ್ರಿಕ್ಸ್ ಅಂತಕ್ಕಂಥದ್ದು. 2024 ಜನವರಿ 1ರಂದು ಬ್ರಿಕ್ಸ್ನ ಸದಸ್ಯತ್ವ ಪಡೆದುಕೊಂಡ ದೇಶಗಳು. ಜನವರಿ 1, 2024 ಜನವರಿ 1 ಆ ಸಂದರ್ಭದಲ್ಲಿ ಯಾವ ರಾಷ್ಟ್ರಗಳು ಬ್ರಿಕ್ಸ್ನ ಸದಸ್ಯತ್ವವನ್ನು ಪಡೆದುಕೊಂಡು ಅಂದ್ರೆ ಈಜಿಪ್ಟ್, ಇರಾನ್, ಸೌದಿ ಅರೇಬಿಯಾ, UAE ಮತ್ತು ಇಥಿಯೋಪಿಯಾ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟ್. ಅರ್ಥ ಆಯ್ತಾ? ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳ್ತಾರೆ 2024 ಜನವರಿ 1ಕ್ಕೆ ಯಾವ್ಯಾವ ರಾಷ್ಟ್ರಗಳು ಬ್ರಿಕ್ಸ್ನ ಒಂದು ಸದಸ್ಯ ರಾಷ್ಟ್ರಗಳಾದವು ಅಂತ ಪ್ರಶ್ನೆ ಕೇಳಬಹುದು. ಅರ್ಥ ಆಯ್ತಾ? ಯಾವಂದ್ರೆ ಈಜಿಪ್ಟ್, ಇರಾನು, ಸೌದಿ ಅರೇಬಿಯಾ, UAE ಮತ್ತು ಇಥಿಯೋಪಿಯಾ. ಅರ್ಥ ಆಯ್ತಾ? ಇನ್ನೊಂದು ಏನಂದ್ರೆ ಈ ಒಂದು ಸದಸ್ಯರ ಫುಲ್ ಫ್ಲೆಜ್ಡ್ ಮೆಂಬರ್ಸ್, ಇವೆಲ್ಲ ಫುಲ್ ಫ್ಲೆಜ್ಡ್ ಮೆಂಬರ್ಸ್ ಮತ್ತು ಪರ್ಮನೆಂಟ್ ಸದಸ್ಯ ರಾಷ್ಟ್ರಗಳು. ಇವು ಸದಸ್ಯ ರಾಷ್ಟ್ರಗಳಿಗೆ ವೋಟಿಂಗ್ ಪವರ್ ಇದೆ. ವೋಟಿಂಗ್ ಪವರ್ಸ್ಗಳು. ಪಾಲುದಾರಿಕೆ ರಾಷ್ಟ್ರಗಳಿಗೆ ವೋಟಿಂಗ್ ಪವರ್ ಇರಲ್ಲ. ಜಸ್ಟ್ ಶೃಂಗಸಭೆಯಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು, ಪಾಲಿಸಿ ರಿಲೇಟೆಡ್ ಇಶ್ಯೂ ಬಗ್ಗೆ ಡಿಸ್ಕಷನ್ ಮಾಡಬಹುದು, ಬಟ್ ಡಿಸಿಷನ್ ಮೇಕಿಂಗ್ ಅಲ್ಲಿ ಅವುಗಳ ಒಂದು ವೋಟಿಂಗ್ ಇಲ್ಲ ಅಂತಕ್ಕಂಥದ್ದು ಗೊತ್ತಿರಬೇಕು. ಅರ್ಥ ಆಯ್ತಾ? ಇನ್ನು ಬ್ರಿಕ್ಸ್ನ ಸಭೆಗಳ ಬಗ್ಗೆ ಮಾತಾಡ್ತಾ ಬಂದಾಗ, ಬ್ರಿಕ್ಸ್ನ ಒಂದು ಮೊದಲ ಸಭೆ ರಷ್ಯಾದ ಒಂದು ನಲ್ಲಿ 2009ರಲ್ಲಿ ನಡೆದಿತ್ತು. 3ನೇ ಸಭೆ ಚೀನಾದ ಒಂದು ಸನ್ಯಾದಲ್ಲಿ ನಡೆದಿತ್ತು. ದಕ್ಷಿಣ ಆಫ್ರಿಕಾ ಏನಾಯ್ತು? ಸೇರ್ಪಡೆ ಆಯ್ತು. ಆಯ್ತಾ? 3ನೇ ಶೃಂಗಸಭೆಯಲ್ಲಿ ನಾನು ಈಗಾಗಲೇ ಹೇಳಿದ್ದೀನಿ. 4ನೇ ಒಂದು ಸಭೆ ಭಾರತದಲ್ಲಿ ನಡೆದು ದೆಹಲಿಯಲ್ಲಿ 2012 ಭಾರತದಲ್ಲಿ ನಡೆದ ಮೊದಲ ಬ್ರಿಕ್ಸ್ ಶೃಂಗಸಭೆ. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬ್ರಿಕ್ಸ್ ಒಂದು ಸಮ್ಮೇಳನ ಯಾವಾಗ ನಡೀತು ಅಂತ ಪ್ರಶ್ನೆ ಕೇಳಿದ್ರೆ 2012. ಬ್ರಿಕ್ಸ್ ಸ್ಥಾಪನೆ ಆಗೋದು 2009. ಅರ್ಥ ಆಯ್ತಾ? ಆಹ್ವಾನ ನೀಡೋದು ದಕ್ಷಿಣ ಆಫ್ರಿಕಾ 2010. ಇದು ಗೊತ್ತಿರ್ಬೇಕು ನಿಮಗೆಲ್ಲ ಫ್ಯಾಕ್ಟ್ಸ್ಗಳು. ಇನ್ನು ಭಾರತದಲ್ಲಿ ಮೊದಲ ಬ್ರಿಕ್ಸ್ ಸಭೆ ಎಲ್ಲಿ ನಡೆದಿತ್ತು? ದೆಹಲಿಯಲ್ಲಿ. ಇನ್ನು 2021 ಒಂದು 13ನೇ ಬ್ರಿಕ್ಸ್ ಸಭೆ ಎಲ್ಲಿ ಭಾರತ ಆತಿಥ್ಯ ವಹಿಸಿತ್ತು. 2022 14ನೇ ಒಂದು ಬ್ರಿಕ್ಸ್ ಸಭೆ ಯಾವುದು? ಚೀನಾ ಆತಿಥ್ಯ ವಹಿಸಿತ್ತು. ಇನ್ನು 2023 ಒಂದು ಸಭೆಯಲ್ಲಿ ನಡೆದಿತ್ತು ಅಂದ್ರೆ ದಕ್ಷಿಣ ಆಫ್ರಿಕಾದಲ್ಲಿ ನಡೆದಿತ್ತು. ಇನ್ನು 2024 16ನೇ ಶೃಂಗಸಭೆಯಲ್ಲಿ ನಡೆದಿತ್ತು ಅಂದ್ರೆ ರಷ್ಯಾದಲ್ಲಿ ನಡೆದಿತ್ತು ಅಂತಕ್ಕಂಥದ್ದು ಕ್ಲಿಯರ್ ಆಗಿ ತಮ್ಮ ತಲೆಯಲ್ಲಿ ಇವೆಲ್ಲ ಫ್ಯಾಕ್ಟ್ಸ್ಗಳು ಇರಬೇಕು. ಯಾಕಂದ್ರೆ ಸುಮಾರು ಬಾರಿ ಎಕ್ಸಾಮಿನೇಷನ್ ಅಲ್ಲಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಆಯ್ತಾ? ಎಸ್, ಇದೊಂದು ದಿಸ್ ಇಸ್ ಅಬೌಟ್ ಬ್ರಿಕ್ಸ್ ಯಾಕೆ ನ್ಯೂಸ್ ಅಲ್ಲಿ ಇತ್ತು ಅಂತಕ್ಕಂಥ ಮತ್ತು ಬ್ರಿಕ್ಸ್ ಬಗ್ಗೆ. ಇನ್ನ G7 ಗ್ರೂಪ್ ಆಫ್ 7 ಅಂತ ಕರಿತೀವಿ, ಅಥವಾ G7 ಆರ್ಗನೈಸೇಷನ್ ಅಂತ ಕರಿತೀವಿ.
G7 ಆರ್ಗನೈಸೇಷನ್ ಇನ್ ದ ಸೆನ್ಸ್ ದಟ್ 7 ಕಂಟ್ರೀಸ್ ಗ್ರೂಪ್, 7 ಕಂಟ್ರೀಸ್ ಗ್ರೂಪ್ಗಳಿಗೆ ನಾವು G7 ಅಂತ ಕರಿತೀವಿ. ಯಾವ ಥರ G20 ಅಂತಕ್ಕಂಥದ್ದಿದೆ, G4 ಅಂತಕ್ಕಂಥದ್ದಿದೆ, ಹಾಗೆ G7 ಅಂತಕ್ಕಂಥದ್ದು ಕೂಡ ಒಂದು ಇಂಟರ್ ಗವರ್ನಮೆಂಟಲ್ ಆರ್ಗನೈಸೇಷನ್. ಇಂಟರ್ ಗವರ್ನಮೆಂಟಲ್ ಆರ್ಗನೈಸೇಷನ್ ಜೊತೆಗೆ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ, ಸ್ಪೆಷಾಲಿಟಿ ಅಬೌಟ್ ದಿಸ್ ಆರ್ಗನೈಸೇಷನ್ ಇಸ್ ದ್ಯಾಟ್ ಆಲ್ ಮೆಂಬರ್ಸ್ ಆರ್ ಡೆವಲಪ್ಡ್ ನೇಷನ್ಸ್. ಆಯ್ತಾ, ಮುಂದುವರೆದ ರಾಷ್ಟ್ರಗಳ ಸಂಘಟನೆ, ಡೆವಲಪ್ಡ್ ಮೆಂಬರ್ಸ್, ಆಯ್ತಾ, ಡೆವಲಪ್ಡ್ ಎಕಾನಮೀಸ್ ಆರ್ ದಿ ಪಾರ್ಟ್ ಆಫ್ ದಿ G7 ಗ್ರೂಪಿಂಗ್. ಅರ್ಥಾಯ್ತಾ. ಹಾಗಾದ್ರೆ G7 ಗ್ರೂಪಿಂಗ್ ಯಾಕೆ ನ್ಯೂಸಲ್ಲಿ ಇತ್ತಂದ್ರೆ, ಇತ್ತೀಚೆಗೆ ಕೆನಡಾದ ಒಂದು ಕನನಾಸ್ಕಿಸ್ದಲ್ಲಿ 51ನೇ G7 ಶೃಂಗಸಭೆ ನಡೆದೋಯ್ತು. ಭಾರತವು ಶೃಂಗಸಭೆಯಲ್ಲಿ ಭಾಗವಹಿಸಿತ್ತು. ನರೇಂದ್ರ ಮೋದಿ ಅವರಿಗೂ ಕೂಡ ಒಂದು ಇನ್ವಿಟೇಷನ್ ಅನ್ನು ಮಾಡಲಾಯಿತು. ನರೇಂದ್ರ ಮೋದಿ ಅವರು ಕೂಡ ಭಾಗವಹಿಸಿದ್ದು. G7 ಶೃಂಗಸಭೆಯಲ್ಲಿ ಭಾರತ 12ನೇ ಬಾರಿ ಭಾಗವಹಿಸಿದೆ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು 6ನೇ ಬಾರಿಗೆ ಇದರ ಒಂದು ಭಾಗವಾಗಿ ಭಾಗವಹಿಸ್ತಾ ಇದ್ದಾರೆ. ಬಟ್ ಇಂಡಿಯಾ ಇಸ್ ನಾಟ್ ಮೆಂಬರ್ ಟು ದಿ G7. ಕನ್ಫ್ಯೂಸ್ ಆಗಬಾರ್ದು. ಇಂಡಿಯಾ ಇಸ್ ನಾಟ್ ಎ ಮೆಂಬರ್ ಟು ದಿ G7 ಕಂಟ್ರೀಸ್. ಅರ್ಥ, ಇಂಡಿಯಾ ಇಸ್ ಮೆಂಬರ್ ಟು ದಿ G20. G20 ಮೆಂಬರ್ ಇದೆ, G7 ಮೆಂಬರ್ ಇಲ್ಲ. ಅರ್ಥಾಯ್ತಾ. G7 ಅಂತಕ್ಕಂಥದ್ದು ಡೆವಲಪ್ಡ್ ನೇಷನ್ಸ್, ಮುಂದುವರೆದ ಆರ್ಥಿಕತೆಗಳು ಅರ್ಥಾಯ್ತಾ ಒಂದು ಸಂಘಟನೆಯಾದರೆ, G20 ಅಂತಕ್ಕಂಥದ್ದು ಮುಂದುವರೆಯುತ್ತಿರುವ ಡೆವಲಪಿಂಗ್ ನೇಷನ್ಸ್ ಒಂದು ಗ್ರೂಪ್ ಅನ್ನ ನಾವು G20 ಅಂತ ಹೇಳ್ತೀವಿ. ಅರ್ಥಾಯ್ತಾ. ಎರಡಕ್ಕರ ಮಧ್ಯದಲ್ಲಿ ವ್ಯತ್ಯಾಸ ಗೊತ್ತಿರಬೇಕು. G7 ಗ್ರೂಪ್ ಬಗ್ಗೆ ಮಾತಾಡ್ತಾ ಬಂದಾಗ, ಇದು ವಿಶ್ವದ ಅತ್ಯಂತ ಕೈಗಾರೀಕರಣಗೊಂಡ ಹೈಲಿ ಇಂಡಸ್ಟ್ರಿಯಲೈಸ್ಡ್, ಅಥವಾ ಇಂಡಸ್ಟ್ರಿಯಲೈಸ್ಡ್ ಅಂದ್ರೆ ಕೈಗಾರೀಕರಣಗೊಂಡ ಮತ್ತು ಅಭಿವೃದ್ಧಿ ಹೊಂದಿದ ದೇಶಗಳನ್ನು ಒಳಗೊಂಡ ಅನೌಪಚಾರಿಕ ಒಂದು ಗುಂಪಾಗಿರ್ತಕ್ಕಂಥದ್ದು. ಅರ್ಥಾಯ್ತಾ. ಇಟ್ ಈಸ್ ಅ ಹೈಲಿ ಇಂಡಸ್ಟ್ರಿಯಲೈಸ್ಡ್ ಅಂಡ್ ಡೆವಲಪ್ಡ್ ನೇಷನ್ಸ್ಗಳ ಒಂದು ಗ್ರೂಪ್. ಇದು ಇಂಟರ್ ಗವರ್ನಮೆಂಟಲ್ ಆರ್ಗನೈಸೇಷನ್. ತೈಲ ಬಿಕ್ಕಟ್ಟಿನ ಪ್ರತಿಯಾಗಿ 1975ರಲ್ಲಿ ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, ಯುನೈಟೆಡ್ ಕಿಂಗ್ಡಮ್ ಮತ್ತು ಅಮೆರಿಕ 6 ಜನರ ಗುಂಪಾಗಿ G6 ಅನ್ನು ರೂಪುಗೊಂಡಿತ್ತು. ನಿಮಗೆ ಕೇಳ್ತಾರ, ಈ ಒಂದು G7 ಕಂಟ್ರಿಯ ಫೌಂಡಿಂಗ್ ಮೆಂಬರ್ಸ್ಗಳು ಯಾವಿದಾವೆ? ಫೌಂಡಿಂಗ್ ಮೆಂಬರ್ಸ್ ಆಯ್ತಾ, ಅಥವಾ ಯಾವುದು ಫೌಂಡಿಂಗ್ ಮೆಂಬರ್ ಆಗಿಲ್ಲ, ಸಂಸ್ಥಾಪಕ ಸದಸ್ಯ ರಾಷ್ಟ್ರ ಯಾವ್ದು ಆಗಿಲ್ಲ, ಯಾವ ಆಗಿದ್ವು ಅಂತಕ್ಕಂಥ ಕೇಳ್ತಾರೆ. ಇನ್ನು ಕೆನಡಾ ಅಂತಕ್ಕಂಥದ್ದು 1976ರಲ್ಲಿ ಇದಕ್ಕೆ ಸೇರ್ಕೊಳ್ತು. 1976ರಲ್ಲಿ ಕೆನಡಾ ಏನಾಯ್ತು, G7 ಸೇರ್ಕೊಂಡು ಅವಾಗ ಏನಾಯ್ತು, G7 ಆಯ್ತು. ಮೊದಲೇನಾಯ್ತು, G6 ಇತ್ತು. G6 ಇದ್ದು ಏನಾಯ್ತು, G7 ಆಯ್ತು. ಎಷ್ಟರಲ್ಲಿ? 1976ರಲ್ಲಿ. ಯಾವ ದೇಶ ಸೇರ್ಕೊಳ್ಳೋ ಮುಖಾಂತರ? ಕೆನಡಾ ದೇಶ ಸೇರ್ಕೊಳ್ಳೋ ಮುಖಾಂತರ. ಇಟ್ ಮೀನ್ಸ್ ದಟ್ ಕೆನಡಾ ಈಸ್ ನಾಟ್ ಎ ಫೌಂಡಿಂಗ್ ಮೆಂಬರ್. ಇದು ಒಂದು ಸಂಸ್ಥಾಪಕ ರಾಷ್ಟ್ರವಲ್ಲ. ಸಂಸ್ಥಾಪಕ ರಾಷ್ಟ್ರ ಅಂದ್ರೆ 1975ರಲ್ಲಿ ಯಾವ್ಯಾವ ಮೆಂಬರ್ಗಳಿದ್ದು ಅವೆಲ್ಲ ಸಂಸ್ಥಾಪಕ ರಾಷ್ಟ್ರಗಳು. ಕೆನಡಾ ಸೇರ್ಕೊಂಡ್ರೆ 1976ರಲ್ಲಿ. ಇನ್ನು 1997ರಲ್ಲಿ ರಷ್ಯಾದ ಸೇರ್ಪಡೆ ನಂತರ ಇದನ್ನ G8 ಆಯ್ತು. 1997ರಲ್ಲಿ ಏನಾಯ್ತು, ರಷ್ಯಾ ಸೇರ್ಪಡೆ ಆಯ್ತು. ರಷ್ಯಾ ಸೇರ್ಪಡೆಯಿಂದಾಗಿ ಮೊದಲು G7 ಇತ್ತು. ಕೆನಡಾ ಸೇರ್ಪಡೆಯಿಂದ ಏನಾಯ್ತು, G7 ಆಗಿತ್ತು. ಇನ್ನು 1997ರಲ್ಲಿ ರಷ್ಯಾ ಸೇರ್ಪಡೆಯಿಂದಾಗಿ ಏನಾಯ್ತು, G8 ಆಯ್ತು. G8 ಆಯ್ತು. ತದನಂತರದಲ್ಲಿ ರಷ್ಯಾ 2014ರಲ್ಲಿ ಉಕ್ರೇನ್ನ ಒಂದು ಕ್ರಿಮಿಯ ಪ್ರದೇಶವನ್ನು ಸ್ವಾಧೀನಪಡಿಸಿದ ನಂತರ ಸದಸ್ಯತ್ವವನ್ನ ರದ್ದುಗೊಳಿಸಲಾಯಿತು ರಷ್ಯಾದು. ಅಗೇನ್ ಏನಾಯ್ತು ಅಂದ್ರೆ ಇದು G7 ಆಗಿ ಉಳಿಯಿತು. ಆಯ್ತಾ. ಸದಸ್ಯ ರಾಷ್ಟ್ರಗಳು ಫ್ರಾನ್ಸ್, ಜರ್ಮನಿ, ಯುನೈಟೆಡ್ ಕಿಂಗ್ಡಮ್, ಇಟಲಿ ಅಂಡ್ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ, ಕೆನಡಾ ಅಂಡ್ ಜಪಾನ್. ದೀಸ್ ಆರ್ ದಿ ಮೆಂಬರ್ಸ್ ಆಫ್ ದಿ G7 ಗ್ರೂಪ್. ಗೊತ್ತಿರಬೇಕು, ಇಂಪಾರ್ಟೆಂಟ್. ಇನ್ನು G7 ಸಭೆಗಳ ಬಗ್ಗೆ ಮಾತಾಡ್ತಾ ಬಂದಾಗ, ಮೊದಲ ಸಭೆ 1975 ಫ್ರಾನ್ಸ್ನ ನಡೆದಿತ್ತು. 48ನೇ ಸಭೆ ಜರ್ಮನಿ 2022, 49ನೇ ಸಭೆ ಜಪಾನು 2023, 50ನೇ ಸಭೆ ಇಟಲಿ 2024, 51ನೇ ಸಭೆ ಕೆನಡಾ ದಟ್ ಈಸ್ ಇನ್ 2025ರಲ್ಲಿ ಆಯ್ತಾ. ನೋಡಿದ್ರ ಮೇಲೆ ಮುಂದೆ ಬರ್ತಕ್ಕಂಥ ಎಕ್ಸಾಮ್ ಅಲ್ಲಿ ಪ್ರಶ್ನೆಯನ್ನು ಕೇಳಬಹುದು. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ನೋಡಿ. ಎಷ್ಟೊಂದು ನೀಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ನಿಮಗೋಸ್ಕರ ಕೊಡ್ತಾ ಇದೀವಿ. ಸೊ ಯಾರಿಗೆ ನಿಮ್ಮ ಮ್ಯಾಗ್ಝಿನ್ಸ್ಗಳು ಬೇಕು, ನಾವು ಮ್ಯಾಗ್ಝಿನ್ಸ್ಗಳನ್ನ ನೀವು ತಗೋಬಹುದು. ಎಲ್ಲ ಇಂಥ ಒಂದು ಸ್ಪೆಷಲ್ ಕ್ಲಾಸ್ ಇನ್ಫಾರ್ಮೇಶನ್ ಕೂಡ ಅದರಲ್ಲಿ ಆ್ಯಡ್ ಮಾಡಿರ್ತೀವಿ ಮ್ಯಾಗ್ಝಿನಲ್ಲಿ. ಅದಕ್ಕೆ ನಾವು ಏನು ಕೊಡ್ತಾ ಇದೀವಿ ಇನ್ಫಾರ್ಮೇಶನ್ ಆಲ್ ಆರ್ ಫ್ರಮ್ ಅವರ್ ಮ್ಯಾಗ್ಝಿನ್ಸ್. ಎಲ್ಲ ಇನ್ಫಾರ್ಮೇಶನ್ ನಮ್ಮ ಮ್ಯಾಗ್ಝಿನ್ ಇಂದನೇ ಕೊಡ್ತಾ ಇದೀವಿ. ಸೊ 1 ಮಂತ್ಗೆ 40 ಆಗುತ್ತೆ. ಜಾನ್ ಟು ಮೇ ವರೆಗೆ 200 ಆಗುತ್ತೆ. 2024ರಿಂದ ಬೇಕಂದ್ರೆ ನಿಮಗೆ 680 ಆಗುತ್ತೆ. 2023 ಬೇಕಂದ್ರೆ 1160 ಆಗುತ್ತೆ. ಐದಾರು ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಮುಖಾಂತರ ಈ ನಂಬರ್ಗೆ ಪೇ ಮಾಡಿ ವಾಟ್ಸಪ್ ಅಲ್ಲಿ ಪೇಮೆಂಟ್ ಮಾಡೋ ಸ್ಕ್ರೀನ್ಶಾಟ್ ಅನ್ನ ಕಳಿಸಿದ್ರೆ ನಮ್ಮ ನೋಟ್ಸ್ಗಳನ್ನ ಸಾಫ್ಟ್ ಫಾರ್ಮ್ಯಾಟ್ ಅಲ್ಲಿ ಕಳಿಸ್ತೀವಿ. ಯಾವ ನಂಬರ್ಗೆ? ಈ ನಂಬರ್ಗೆ ನೀವು ಪೇಮೆಂಟ್ ಮಾಡೋ ಸ್ಕ್ರೀನ್ಶಾಟ್ ಅನ್ನ ಕಳಿಸ್ಬೇಕು. ಇಲ್ಲ ಅಂದ್ರೆ ನಿಮಗೆ ನಂಬರನ್ನು ಸೇವ್ ಮಾಡಿಕೊಂಡು ಆಮೇಲೆ ಫೋನ್ ಪೇ ಮಾಡೋಕೆ ಕಷ್ಟ ಆಗುತ್ತೆ ಅಂದ್ರೆ ಡೈರೆಕ್ಟ್ ಆಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ನೀವು ಸ್ಕ್ಯಾನರ್ ಇದೆ, ಈ ಸ್ಕ್ಯಾನರ್ಗೆ ನೀವು ಅಮೌಂಟನ್ನು ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡೋ ರಿಸಿಪ್ಟನ್ನು ಇದಕ್ಕೆ ಕಳಿಸಿದ್ರೆ ನಮ್ಮ ನೋಟ್ಸ್ಗಳನ್ನು ತಮಗೆ PDF ಫಾರ್ಮ್ಯಾಟಲ್ಲಿ ಕಳಿಸ್ತೀವಿ ಅಂತಕ್ಕಂಥ ಹೇಳುತ್ತಾ ಇವತ್ತಿನ ಕ್ಲಾಸನ್ನು ಮುಗಿಸೋಣ. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಟೇಕ್ ಕೇರ್.